ಸ್ನೇಹಿತರೆ, ಬರ್ತಕ್ಕಂಥ 21 ಗುರುವಾರ 2026 ನಿಜವಾಗ್ಲೂ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ದಿನಗಳಲ್ಲಿ ಒಂದು. ಗುರುಪುಷ್ಯ ಯೋಗದ ದಿನ. ಮಲಮಾಸವಾದರೂ ಸಹಿತವಾಗಿ ಈ ಒಂದು ದಿನ ನಿಮಗೆ ಅತ್ಯಂತ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ದಿನ. ಯಾವುದೇ ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ ಅಂದರೆ ಅರ್ಥಾತ್ ಶುಭ ಕಾರ್ಯಗಳಾಗಿರ್ಬೋದು, ಏನೇ ಕಾರ್ಯಗಳಾಗಿರ್ಬೋದು ಮಾಡಬಹುದು. ಭಾಳ ವಿಶೇಷವಾಗಿ ಈ ಯೋಗದ ಬಲದಿಂದಾಗಿ ನಿಮಗೆ ಈ ಸಣ್ಣ ಕೆಲಸ ಕೇವಲ ಅರಿಶಿಣದಿಂದ ನೀವು ಹಣಕಾಸು ವೃದ್ಧಿಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ವಿದ್ಯಾಭ್ಯಾಸದ ಕೊರತೆ ಇದೆ, ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಆರೋಗ್ಯವಂತರನ್ನಾಗಿ ಮಾಡ್ತಕ್ಕಂಥದ್ದು ಕೇವಲ ಒಂದು ಅರಿಶಿಣದ ಕೊಂಬಿನಿಂದ. ಆ ಅರಿಶಿಣದ ಕೊಂಬಿನ ಮೇಲೆ ನಿಮಗೆ ಸಾಲ ಅಥವಾ ಧನಬಾಧೆ ಅಂದರೆ ಹಣಕಾಸಿನ ಸಮಸ್ಯೆ ಇದೆ ಎಂದಾಗ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ. ಅದರ ಮೇಲೆ ನೀವು ಅರಿಶಿಣದ ಕೊಂಬಿನ ಮೇಲೆ ಶ್ರೀಮ್ ಅಂತ ಬರೀರಿ. ಕೇವಲ ಶ್ರೀಮ್. ಯಾವುದರದ್ದಾದರೂ ಬರಿಬೋದು, ಬಟ್ ಕಬ್ಬಿಣವನ್ನು ಯೂಸ್ ಮಾಡೋದು ಬೇಡ. ಯಾವುದಾದ್ರೂ ನೀವು ದಾಳಿಂಬೆ ಕಡ್ಡಿ ಸಹಾಯಯುಕ್ತ ಅಥವಾ ತುಳಸಿ ಕಡ್ಡಿಯ ಸಹಾಯದಿಂದ ಆಯಿತಾ, ಬಟ್ ಸ್ವಲ್ಪ ಮಟ್ಟಿಗೆ ಒತ್ತಿ ಬರಿತಕ್ಕಂಥ ಕೆಲಸವನ್ನು ಮಾಡಿ. ಶ್ರೀಮ್ ಅಂತ ಬರೆದು ಅವತ್ತು 8 ಗಂಟೆ 25 ನಿಮಿಷದವರೆಗೂ ಕೂಡ ಪಂಚಮಿ ಇರುತ್ತೆ. ನೀವು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದನ್ನು ಪೂಜಾರ್ಚನೆಯನ್ನು ಮಾಡಿ, ತದನಂತರ ಸಾಯಂಕಾಲ ನಿಮ್ಮ ಹಣಕಾಸಿಡ್ತಕ್ಕಂಥ ಒಂದು ಕಪಾಟಲ್ಲಾದರೂ ಇಡ್ಬೋದು ಅಥವಾ ನಿಮ್ಮ ಬಳಿ ವ್ಯಾಲೆಟಲ್ಲಾದರೂ ಇಟ್ಕೋಬೋದು. ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ನೀವು ಆ ಒಂದು ಅರಿಶಿಣ ಕೊಂಬಿನ ಮೇಲೆ ರೀಮ್ ಅಂತ ಬರೀರಿ. ಯಾ ರಾ ಲಾ ವ ಹ ಹಿ ರೀಮ್ ಅಂತ ಬರೆದು ನೀವು ಅದನ್ನು ಪೂಜಾರ್ಚನೆಯನ್ನು ಮಾಡಿ ನಿಮ್ಮ ಬಳಿ ಇಟ್ಕೊಳ್ಳಿ. ಅದನ್ನು ವ್ಯಾಲೆಟಲ್ಲಾದರೂ ಇಟ್ಕೊಳ್ಳಿ, ಅದು ಸೇಫಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ವಿದ್ಯಾರ್ಥಿಗಳಿಗೆ. ವಿದ್ಯಾ ವೃದ್ಧಿ ಆಗಬೇಕು ಅಂದರೆ ಅದರ ಮೇಲೆ ಐಮ್ ಅಂತ ಬರೀತಕ್ಕಂಥ ಕೆಲಸವನ್ನು ಮಾಡಿ. ಅರಿಶಿಣದ ಕೊಂಬಿನ ಮೇಲೆ ಐಮ್ ಅಂತ ಬರೆದು ಪೂಜಾರ್ಚನೆಯನ್ನು ಮಾಡಿ ಸಂಧ್ಯಾ ಸಮಯದಲ್ಲಿ ನಿಮ್ಮ ಬ್ಯಾಗಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಬುಕ್ಕಲ್ಲಾದರೂ ಯಾವುದಾದ್ರೂ ಇಟ್ಕೋಬೋದು. 100% ಈಸ್ ಅ ವೆರಿ ವೆರಿ ಗುಡ್ ಡೇ. ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ. ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿನ. ಯಾವುದೇ ಕೆಲಸವನ್ನು ಯಾವುದೇ ಕಾಲ ತಿಥಿ ಏನು ನೋಡದಿದ್ರೂ ಪರವಾಗಿಲ್ಲ, ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ. ಈ 3ರಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಖಂಡಿತ ಟ್ರೈ ಮಾಡಿ, ನನಗೆ ಕೆಳಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.